ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ಪೂಜೆ ಇತ್ತು ಮನೇಲಿ ಅಂತೇಳಿ ಆಲ್ಮೋಸ್ಟ್ ಒಂದು 10 ಡೇಸಿಂದ ಸರಿಯಾಗಿ ವಿಡಿಯೋ ಎಲ್ಲ ಆ್ಯಕ್ಚುಲಿ ಒಂದು ವಿಡಿಯೋ ಹಾಕಿದ್ದೆ, ಅದು ದೇವ್ರದ್ದು ಸ್ವಲ್ಪ ವಿಡಿಯೋ ಹಾಕಿದ್ದೆ ಅಷ್ಟೇ, ಮತ್ತೆ ಏನು ವಿಡಿಯೋನೇ ಹಾಕೋಕ್ಕಾಗಿಲ್ಲ ಇವತ್ತಿಂದ. ಹಾಗೆ ಮತ್ತೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ನೋಡಿ, ಮತ್ತು ಆದಷ್ಟು ಪೂರ್ತಿ ವಿಡಿಯೋ ನೋಡಿ. ಅರ್ಧಕ್ಕೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೂ ಕೂಡ. ದಯವಿಟ್ಟು ನನಗೋಸ್ಕರ ನನ್ನ ವಿಡಿಯೋ ನಿಜವಾಗ್ಲೂ ನೀವು ಯಾರಾದರೂ ನೋಡ್ತಿದ್ರೆ ನನಗೋಸ್ಕರ ದಯವಿಟ್ಟು ವಿಡಿಯೋನ ಆಲ್ಮೋಸ್ಟ್ ಇವಾಗ ಒಂದು 6ರಿಂದ 7 ನಿಮಿಷ 5 ನಿಮಿಷ ಆ ರೀತಿ ತೊಗೋತಿದ್ದೀನಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡ್ತೀರಾ, ಬಟ್ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿ. ಇದ್ರ ಮುಂಚೆ ಯಾರು ಮಾಡಿದ್ದಾರೋ ಮಾಡಿಲ್ವೋ ಅನ್ನೋದೆಲ್ಲ. ಆ್ಯಕ್ಚುಲಿ ನಾನು ಬೇರೆ ರೆಸಿಪಿ ಎಲ್ಲ ಮಾಡಬೇಕಾದ್ರೆ ಇನ್ನೊಬ್ಬರು ಮನೇಲಿ ತಿಂದು ನೋಡಿ, ಇಲ್ಲ ಫೇಸ್ಬುಕ್ಕಲ್ಲಿ ಎಲ್ಲಾದರೂ ಅದು ಹೊಸ್ದಾಗಿ ಕಾಣಿಸಿದ್ರೆ ಅದನ್ನು ಬೇರೆ ಥರ ಸ್ವಲ್ಪ ಚೇಂಜ್ ಮಾಡಿ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಬಟ್ ಇದು ರೆಸಿಪಿ ಆ ಥರ ಅಲ್ಲ, ನನಗೆ ಬಂದಿರೋ ಐಡಿಯಾ ಬಂದಿರೋ ಥರ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಬನ್ನಿ ಅದು ಹೇಗೆ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ. ತುಂಬಾ ಸ್ಪೆಷಲಾಗೂ ಕೂಡ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ಹೇಗಿರುತ್ತೆ ಏನು ಅಂತೇಳಿ. ಮೊದಲಿಗೆ ನಾನು ಇವಾಗ ಬೆಂಡೆಕಾಯಿ ಬಿರಿಯಾನಿ ಅಂತ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇದು ಹೇಗೆ ಮಾಡ್ತಾರಪ್ಪ, ಇದ್ರಲ್ಲಿ ಮಾಡ್ಬೋದಾ, ಆ ರೀತಿ ಅದನ್ನೆಲ್ಲ ಯೋಚನೆ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಈ ರೀತಿ ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ನಾನು ತೊಳೆದು ಒರೆಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋದು. ಇನ್ನು ಆಯಿಲ್ಗೆಲ್ಲ ನಾನು ಫ್ರೈ ಮಾಡೋಕ್ಕೆ ಹಾಕಿಲ್ಲ. ತೋರಿಸ್ತೀನಿ ಇವಾಗ ಆಯಿಲ್ಗೆ ಹಾಕಿ ಯಾವ ರೀತಿ ಫ್ರೈ ಮಾಡ್ಕೊಳ್ತೀನಿ ಅಂತ. ಡೈರೆಕ್ಟ್ ಬೇರೆ ಪಾತ್ರೆಗೆ ಏನು ಹಾಕಿ ಫ್ರೈ ಮಾಡೋದು, ಕುಕ್ಕರಲ್ಲಿ ಮಾಡೋ ಇದಕ್ಕೇನೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, ಮತ್ತು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಮತ್ತು ಅರ್ಧ ಟೇಬಲ್ ಸ್ಪೂನ್ ಪಲಾವ್ ಮಸಾಲ ನಾನು ಮಾಡಿಟ್ಕೊಂಡಿದ್ನಲ್ಲ ಮನೇಲಿ, ಅದನ್ನೇ ಹಾಕ್ಕೊಳ್ತಾ ಇರೋದು. ಇದ್ರೊಟ್ಟಿಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಇದನ್ನಿಷ್ಟು ಹಾಕಿ ಮತ್ತು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕಾದ್ಮೇಲೆ ನಾನು ಇವಾಗ ಬೆಂಡೆಕಾಯಿ ಏನು ಕಟ್ ಮಾಡಿ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಇದನ್ನ ಯಾಕೆ ನಾನು ಹಾಕ್ಕೊಳ್ತಾ ಇರೋದು ಅಂದರೆ, ಬೆಂಡೆಕಾಯಿಗೆ ಸ್ವಲ್ಪ ಚಿಲ್ಲಿ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಆಯಿಲ್ ಜೊತೆ ಫ್ರೈ ಆಗಬೇಕಾದ್ರೆ ಹಾಕಿದರೆ ಅದಕ್ಕೂ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗಲೇ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ತಿರೋದು. ಇದು ಬರೀ ನಾನು ಬೆಂಡೆಕಾಯಿ ಫ್ರೈ ಮಾಡ್ಕೊಳಕ್ಕೆ ಹಾಕೊಂಡಿರೋದು ಅಷ್ಟೇ. ಆಲ್ಮೋಸ್ಟ್ ಇವಾಗ ನನಗೆ ಅರ್ಧ ಫ್ರೈ ಆಗಿದೆ. ಏನಂದರೆ ನಾವು ಅದನ್ನು ತುಂಬ ಫ್ರೈ ಮಾಡಬಾರ್ದು, ಮೆತ್ತಗೆ ಆ ರೀತಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿ ಇರೋ ಹಾಗೇ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾನು ಒಂದು 10 to 15 ಮಿನಿಟ್ಸ್ ನಾನು ಫ್ರೈ ಮಾಡಿರೋದು ಆಯಿಲಲ್ಲಿ ಮತ್ತು ಚಿಲ್ಲಿ ಪೌಡ್ರ್ ಮಸಾಲೆಯಲ್ಲಿ. ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟೇ ಇರಬೇಕು. ತುಂಬ ಸಾಫ್ಟ್ ಆದರೆ ಅದು ಬಿರಿಯಾನಿ ಒಟ್ಟಿಗೆ ಚೆನ್ನಾಗಿ ಬರಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಆಗಿ ಗಟ್ಟಿ ಇರಬೇಕು ಅಂತ ಹೇಳ್ತಿರೋದು ಅಷ್ಟೇ. ನಾನು ಇವಾಗ ಬೇರೆ ಪಾತ್ರೆಗೆ ಅದು ಆಗಿರೋದನ್ನ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡು ನಾನು ಅದೇ ಪಾತ್ರೆಗೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬಂದು ನಾನು 3ರಿಂದ 4 ತೊಗೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟರೊಳಗೆ ಮಿಕ್ಸಿ ಜಾರಿಗೆ ನಾನು ಏನೇನು ಮಸಾಲೆ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನೋಡಿ ಪುದೀನ ಕೊತ್ತಂಬರಿ ನಾವು ಮಾಮೂಲಿ ಪಲಾವು ಬಿರಿಯಾನಿ ಮಾಡೋಕ್ಕೆ ತೊಗೋತೀವಲ್ಲ ಅಷ್ಟೇ ತೊಗೋಬೇಕು. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ತಾ ಇರೋದಕ್ಕಿಂತ ಸ್ವಲ್ಪ ಖಾರ ಮೆಣಸಿನ್ಕಾಯಿ ಅಲ್ವಾ, ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಮತ್ತು 1 ಇಂಚು ಶುಂಠಿ ತೊಗೊಂಡಿರೋದು, ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಮಾಮೂಲಿ ನಾನೆಲ್ಲ ಪಲಾವು ಬಿರಿಯಾನಿಗೂ ಹಾಕ್ತೀನಿ. ಕರಿಬೇವನ್ನ ನೀವು ಒಂದ್ಸರಿ ಪಲಾವು ಬಿರಿಯಾನಿಗೆಲ್ಲ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹಾಕೋಬೋದು. ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಈಗ ಈ ಮಸಾಲೆ ರೆಡಿ ಆಗೋಷ್ಟರೊಳಗೆ ನಾನು ಈರುಳ್ಳಿ ಒಟ್ಟಿಗೆ ನೆಕ್ಸ್ಟು ಟೊಮೊಟೊ ಹಾಕೋಬೇಕು. ಇವಾಗ ತೋರಿಸ್ತೀನಿ. ಟೊಮೊಟೊ ಮತ್ತು ಪುದೀನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನು ಕೊತ್ತಂಬರಿ ಹಾಕಲ್ಲ ಇವಾಗ ಒಗ್ಗರಣೆಗೆ, ಬರೀ ಪುದೀನ ಅಷ್ಟೇ ಹಾಕೋದು. ಮತ್ತು ನಾನು ಇದಕ್ಕೆ ಚಕ್ಕೆ ಲವಂಗ ಅದನ್ನು ಯಾವುದೂ ಕೂಡ ಹಾಕ್ತಿಲ್ಲ, ಯಾಕೆಂದ್ರೆ ಪಲಾವ್ ಮಸಾಲೆ ಹಾಕಿದ್ದೀನಲ್ಲ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ತಿಲ್ಲ. ನಾನು ಆಯಿಲ್ ಹಾಕಿ ಆಮೇಲೆ ಈರುಳ್ಳಿ, ಟೊಮೊಟೊ, ಪುದೀನ ಇದನ್ನಿಷ್ಟು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇರೋದು. ಆಯಿಲ್ ಬಂದು ನಾನು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಆಯಿಲ್ಗೆ ಹಾಕಿದ್ದೀನಿ. ಸಪ್ರೇಟ್ ಆಯಿಲ್ ಏನು ತೊಗೊಂಡಿಲ್ಲ, ಯಾಕೆ ಅಂದರೆ ಅದೇ ಚೆನ್ನಾಗಿತ್ತು, ಮಸಾಲೆನೂ ಇತ್ತು ಅದರಲ್ಲಿ ಅನ್ನೋದಕ್ಕೋಸ್ಕರ ನಾನು ಅದೇ ಆಯಿಲ್ಗೆ ಮಾಡ್ತಾ ಇರೋದು ಒಗ್ಗರಣೆನ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಬಂದು ನಾನು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ, ಯಾಕೆಂದರೆ ಬೆಂಡೆಕಾಯಿಗೂ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ. ಅದರೊಟ್ಟಿಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ, ಮತ್ತು ಇನ್ನೊಂದು ಸ್ವಲ್ಪ ಧನಿಯಾ ಪೌಡ್ರು ಅಂದರೆ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕಿರೋದು, ಮತ್ತು ಚಿಲ್ಲಿ ಪೌಡ್ರ್ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಬೇಕು ಅನ್ನೋರು ಹಾಕೋಬೋದು ಚಿಲ್ಲಿ ಪೌಡ್ರ್, ಇಲ್ಲ ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು. ಮತ್ತು ಅದರೊಟ್ಟಿಗೆ ನಾನು 1/4 kg ಅಷ್ಟು ನಾನು ಹಸಿ ಬಟಾಣಿ ಹಾಕ್ಕೊಳ್ತಿದ್ದೀನಿ. ಹಸಿ ಬಟಾಣಿ ಬಂದು ಈ ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಯಿಸ್ಕೊತೀನಿ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗಲೇ. ಇದೇನು ಬೆಂಡೆಕಾಯಿ ಬಿರಿಯಾನಿ ಅಂತೇಳಿ ಹಸಿ ಬಟಾಣಿ ಹಾಕ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿದ್ರೆ, ಬಟ್ ಬರೀ ಬೆಂಡೆಕಾಯಿ ಹಾಕಿದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಸಿ ಬಟಾಣಿ ಹಾಕಿದ್ರೇನು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿರೋದು. 1/4 kg ಅಷ್ಟು ತೊಗೊಂಡಿದ್ದೀನಿ. ಇವಾಗ ನನಗೆ ಹಸಿ ಬಟಾಣಿ ಮಸಾಲೆ ಒಟ್ಟಿಗೆ ಎಲ್ಲ ಬೆಂದಿದೆ. ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಿದ್ದೀನಿ.
ಕೊಬ್ಬರಿ ಮಸಾಲೆ ಮತ್ತು ಹಸಿ ಬಟಾಣಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡೆ. ಇವಾಗ ನೆಕ್ಸ್ಟು ಮೊಸರು ಹಾಕ್ತೀನಿ. ಮೊಸರು ಬಂದು ನಾನು ದೊಡ್ಡ ಕಪ್ಪಲ್ಲೇ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಎಲ್ರಿಗೂ ಗೊತ್ತು ಬಿರಿಯಾನಿ ಒಟ್ಟಿಗೆ ಮೊಸರು ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದರಲ್ಲೂ ಇವತ್ತು ಬೆಂಡೆಕಾಯಿ ಹಾಕ್ತಾ ಇರೋದ್ರಿಂದ ಬೆಂಡೆಕಾಯಿಗೆ ಮೊಸರು ಇದ್ದರೆ ಅದು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ನೆಕ್ಸ್ಟ್ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಬಂದು ನಾರ್ಮಲ್ ಅಕ್ಕಿನೇ ಹಾಕಿದ್ದೀನಿ. ನಾನು ಬಾಸುಮತಿ ರೈಸೆಲ್ಲ ಏನು ಹಾಕಿಲ್ಲ ಇವತ್ತು. ಬಿಸಿನೀರನ್ನ ಸಪ್ರೇಟ್ ಕಾಯಿಸಿ ನಾವು ಹಾಕೋದ್ರಿಂದ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ರೀತಿ ಮಾಡ್ತೀನಿ. ತಣ್ಣೀರು ಹಾಕಲ್ಲ ಯಾವಾಗ್ಲೂ. ಏನಲ್ಲಿ ಇವಾಗ ನಾನು ಇದು ನೀರು ಎಲ್ಲ ಹಾಕಿ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ತಿದ್ದೀನಿ. 1 ನಿಂಬೆಹಣ್ಣು ಹಾಕಿದ್ದೀನಿ ನಾನು. ಇವಾಗ ಕೊನೆಗೆ ನಾವು ಬೆಂಡೆಕಾಯಿನ ಏನು ಫ್ರೈ ಮಾಡಿ ಇಟ್ಟಿದ್ದೋ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರನ್ನ ಆಯಿಲಲ್ಲಿ ಅದನ್ನು ಇವಾಗ ಲಾಸ್ಟಿಗೆ ಹಾಕ್ತಿದ್ದೀನಿ. ಹಾಕಿ ನಾವು ತುಂಬ ಎಲ್ಲ ತಿರುಗಿಸ್ಬಾರ್ದು. ಇವಾಗ ನಾವು ಇದು ಹಾಕಿದ್ಮೇಲೆ ತುಂಬ ಜಾಸ್ತಿ ನಾವೇನು ಅದನ್ನು ಮಿಕ್ಸ್ ಮಾಡಬಾರ್ದು. ಯಾಕೆ ಅಂದರೆ ಬೆಂಡೆಕಾಯಿ ನಾವು ಹೇಗೆ ಹಾಕಿದ್ದೀವೋ ಹಾಗೆ ಸ್ವಲ್ಪ ಇರಬೇಕಲ್ಲ, ಅದಕ್ಕೋಸ್ಕರ ನಾನು ತುಂಬ ಏನು ತಿರುಗಿಸ್ತಾ ಇಲ್ಲ. ಫೈನಲಿ ಇವಾಗ ನಾನು 2 ವಿಸಲ್ ಹಾಕಿಸ್ಕೊತೀನಿ. ತುಂಬ ಚೆನ್ನಾಗಿತ್ತು ಮತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು. ನಿಮಗೆಲ್ಲೂ ಬೆಂಡೆಕಾಯಿ ಇದೆ ಅಂತ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಬೆಂಡೆಕಾಯಿ ಸ್ವಲ್ಪನೂ ಕಾಣಿಸ್ಲಿಲ್ಲ ಮೇಲೆ ಎಲ್ಲೂ ಕೂಡ. ದಯವಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಈ ರೀತಿ ಮಾಡಿ. ಏನಾದರೂ ಒಂದು ಹಾಕಿ ಮಾಡಿದರೆ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ. ಎಲ್ಲ ಪಲಾವು ಎಲ್ಲ ಬಿರಿಯಾನಿ ಥರ ಬರಲ್ಲ. ಆ ತರಕಾರಿ ಫ್ಲೇವರ್ ಏನಿರುತ್ತೆ ಅದು ತುಂಬ ಟೇಸ್ಟ್ ಕೊಡುತ್ತೆ. ಅದೇ ಥರನೂ ಕೂಡ ಬರುತ್ತೆ. ನಾನು ಹಿಂಗೆ ನೈಟು ರೊಟ್ಟಿ ಮಾಡಬೇಕಾದ್ರೆ ಯೋಚನೆ ಮಾಡಿದೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ. ಬೆಂಡೆಕಾಯಿ ಇತ್ತು. ಸರಿ ಇದನ್ನೇ ಮಾಡೋಣ ನೋಡೋಣ, ಈ ರೀತಿ ಬರ್ಬೋದೇನೋ ಚೆನ್ನಾಗಿ ಅಂತ ನಾನು ಯೋಚನೆ ಮಾಡಿದ್ದು. ಬಟ್ ಸೂಪರಾಗಿ ಬಂದಿತ್ತು. ಅದಕ್ಕೆ ಚಟ್ನಿ ಆಗಲಿ ಮೊಸರು ಬಜ್ಜಿ ಏನೂ ಬೇಕಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಬಿಸಿ ಬಿಸಿ ಅಂತೂ ಸೂಪರಾಗಿತ್ತು. ದಯವಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನಗೇನು ಆಸೆ ಅಂದರೆ ನನಗೆ ಹೊಸದಾಗಿ ಮಾಡಬೇಕು ಅನ್ನೋ ಥರ ಆಸೆ ಇರುತ್ತೆ. ಅದನ್ನು ಟ್ರೈ ಮಾಡಿ ಈ ರೀತಿ ಹೇಳಿ ತೋರಿಸೋದಕ್ಕಿಂತ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ನನಗೆ ಕೈಲಾದಷ್ಟು ನಾನು ಹೊಸ್ದಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ನಮಗೆ ನಾವೇ ಹೇಳ್ಕೋಬಾರ್ದು. ಬಟ್ ನಾನು ಹೊಸ್ದಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ದಯವಿಟ್ಟು ಮನೇಲಿ ಟ್ರೈ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ದಯವಿಟ್ಟು ಕೊನೆವರೆಗೂ ವೀಡಿಯೋ ವಾಚ್ ಮಾಡಿ. ನಾನು ಫಸ್ಟಿಂದ ಶುರುವರೆಗೂ ಕೊನೆವರೆಗೂ ಹೇಳ್ತೇನೆ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ವೀಡಿಯೋ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋಸನ್ನು ವಾಚ್ ಮಾಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡಿದರೆ ನನಗೂ ಆ ರೇಷೋ ಬಂದು ಕಡಿಮೆ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನೀವು ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತೀರಾ, ನಿಮ್ಮ ನೇಮ್ ಏನು ಕಾಣಿಸಲ್ಲ ನನಗೆ. ನೀವು ಇಷ್ಟಪಟ್ಟೆ ನನ್ನ ವೀಡಿಯೋ ನೋಡ್ತೀರಾ ಅಂದಮೇಲೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡೋದ್ರಲ್ಲಿ ಏನು ತಪ್ಪಿರಲ್ಲ ಅಲ್ವಾ. ಎಲ್ಲೋ ಒಂದು ಕಡೆ ಏನೋ ಬೆಳೆಸ್ತೀನಿ ಅಂತ ಅನ್ಕೋಬೋದು ನೀವು. ಯಾಕೆಂದರೆ ಮೊನ್ನೆ ನೋಡಿದೆ, ನನಗೂ ಗೊತ್ತಿರಲ್ಲ ಇದ್ರ ಬಗ್ಗೆ. ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿ ನೋಡ್ತವ್ರೆ, ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋದು ಅಂತ ನೋಡ್ಬೋದು ಅಂತ ತೋರಿಸಿದ್ರು. ಬಟ್ ಅಲ್ಲಿ 50% ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ನಾನು ಸಪೋರ್ಟ್ ಮಾಡಿಲ್ಲ ಅಂತ ನೀವು ಹೇಳ್ತಿಲ್ಲ, ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಬಟ್ ಇನ್ನೂ ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.